ಶ್ರೋತೃಗಳೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕತೆಗಳ ಮಾಲಿಕೆಯಲ್ಲಿ ಈ ದಿನದ ಕತೆ ಗುಪ್ತದಾನ. ಯಥಾ ಪ್ರಕಾರ ಮಹಾರಾಜನು ಬೇತಾಳವು ಸೇರಿದ್ದ ಶವವನ್ನ ಹೊತ್ತುಕೊಂಡು ಹೋಗಬೇಕಾದರೆ ಬೇತಾಳವು ರಾಜನ ಶ್ರಮ ತಿಳಿಯದ ರೀತಿ ಮತ್ತೊಂದು ಕತೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಬಹಳ ಹಿಂದೆ ವಿಜಯಪುರದಲ್ಲಿ ರಾಮಭದ್ರ ಅನ್ನೋ ದೊಡ್ಡ ವ್ಯಾಪಾರಿ ಇದ್ದ. ಆತ ಬಹಳ ಚತುರಮತಿಯಾಗಿದ್ದ. ಹಾಗೆಯೇ ವಿವೇಕಶಾಲಿಯು ದುರಾಸೆಯಿಂದ ಮುಕ್ತನಾದ ವ್ಯಾಪಾರಿ ಕೂಡ ಆಗಿದ್ದ. ಹೀಗಾಗಿ ಅವನ ಅಂಗಡಿಗೆ ಸುತ್ತಲಿನ ಅನೇಕ ಹಳ್ಳಿಯ ಗಿರಾಕಿಗಳು ಬಂದು ಮುಗಿ ಬೀಳ್ತಾ ಇದ್ರು. ರಾಮಭದ್ರನು ಒಳ್ಳೆ ವ್ಯಾಪಾರಿ ಎಂಬ ಹೆಸರನ್ನು ಸಹ ಗಳಿಸಿಕೊಂಡಿದ್ದ. ಅದೇ ರೀತಿ ಲಾಭದ ಏರಿಕೆ ಕೂಡ ದಿನೇ ದಿನೇ ವೃದ್ಧಿಯಾಗಿ ಆತ ದೊಡ್ಡ ಶ್ರೀಮಂತನಾದ. ಆದರೆ ಕಿಂಚಿತ್ತು ದಾನ ಧರ್ಮ ಮಾಡೋ ಬುದ್ಧಿ ಅವನಲ್ಲಿ ಇರಲಿಲ್ಲ. ಈತ ನಾಸ್ತಿಕವಾದಿಯಲ್ಲ, ದೇವರಲ್ಲಿ ವಿಶ್ವಾಸ ಇತ್ತು. ಆದರೆ ದಾನ ಮಾಡೋ ಬಗ್ಗೆ ಸ್ವಲ್ಪವೂ ಆಲೋಚನೆ ಇಲ್ಲದೆ ಇರೋದು ಮಾತ್ರ ವಿಚಿತ್ರ ಅಂತ ಕಾಣಿಸ್ತಾ ಇತ್ತು. ಈತನಿಗೆ ಒಬ್ಬ ಸೇವಕ ಇದ್ದ. ಆತನ ಹೆಸರು ಕೃಷ್ಣಪ್ಪ ಅಂತ. ಅವನು ಬಹಳ ದಿನಗಳಿಂದ ಈತನಲ್ಲೇ ಸೇವೆಗೈದು ನಂಬಿಕೆಯ ಬಂಟ ಅನ್ನಿಸಿಕೊಂಡಿದ್ದ. ಒಂದು ಮಧ್ಯಾಹ್ನ ಊಟದ ನಂತರ ವಿಶ್ರಾಂತಿ ಪಡೀತಾ ಇದ್ದಾಗ ರಾಮಭದ್ರನ ಕಾಲುಗಳನ್ನ ಒತ್ತುತ್ತಾ, ಸ್ವಾಮಿ, ನೀವು ಅನ್ಯತಾ ಭಾವಿಸದೇ ಇದ್ರೆ ನಾನು ತಮಗೊಂದು ಮಾತು ಕೇಳಬೇಕು ಅಂತ ಇದ್ದೇನೆ ಎಂದ. ಅದಕ್ಕೆ ರಾಮಭದ್ರ ನಸು ನಗುತ್ತಾ, ಹೇಳು ಕೃಷ್ಣಪ್ಪ, ಅದೇನು ಕೇಳು ಅಂತ ಹೇಳ್ದ. ಸ್ವಾಮಿ, ನಿಮಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಇದೆ. 4 ತಲೆಮಾರು ಕೂತು ತಿಂದರೂ ಸವೆಯದಷ್ಟು ಹಣ ಇದೆ. ನಿಮಗೆ ಮಕ್ಕಳು ಸಹ ಇಲ್ಲ. ಹಾಗಿದ್ರೂ ಇನ್ನೂ ದುಡಿಯೋ ಹಂಬಲ ಯಾಕೆ ಅಂತ ಕೇಳಿದ. ಆಗ ಕೃಷ್ಣಪ್ಪ, ದೇವರು ಮೈಯಲ್ಲಿ ಶಕ್ತಿ ಕೊಟ್ಟಿರೋ ತನಕ ದುಡಿಬೇಕು. ಆಸ್ತಿ ಇದೆ ಅಂತ ಉಂಡಾಡಿಯಾಗಿ ಕಾಲ ಕಳೀಬಾರ್ದು ಅಂತ ಹೇಳಿದ. ನಿಮ್ಮ ಮಾತೇನೋ ನಿಜ ಸ್ವಾಮಿ, ಆದ್ರೆ ಯಾರಿಗಾಗಿ ಈ ಆಸ್ತಿ ಪಾಸ್ತಿ? ನಿಮ್ಮ ನಂತರ ಇದನ್ನು ಯಾರು ಉಪಯೋಗಿಸ್ತಾರೆ? ಅದಕ್ಕಾಗಿ ನೀವು ಜೀವಿಸಿದ್ದಾಗಲೇ ಅಷ್ಟಷ್ಟು ದಾನ ಧರ್ಮ ಮಾಡಿ ಪುಣ್ಯವನ್ನ ಸಂಪಾದಿಸಿಕೊಳ್ಳಬಾರದೆ? ನೀವು ದಾನ ಧರ್ಮ ಮಾಡಿದ್ದನ್ನ ನಾನು ನನ್ನ ಕಣ್ಣಿನಿಂದ ನೋಡಲೇ ಇಲ್ಲ ಅಂತ ಹೇಳ್ದ. ಕೃಷ್ಣಪ್ಪನ ಮಾತು ಕೇಳಿದ ರಾಮಭದ್ರ, ನಿನ್ನಲ್ಲಿ ಹಣ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಹೇಳ್ತಿದೀಯಾ? ಒಂದು ವೇಳೆ ನಿನಗೆ ಸಾಕಷ್ಟು ಹಣ ಕೊಟ್ರೆ ನೀನು ಸ್ವಂತಕ್ಕೆ ಉಪಯೋಗಿಸಿದೆ ಎಲ್ಲವನ್ನೂ ಬೇರೆಯವರಿಗೆ ದಾನ ಮಾಡಿಬಿಡ್ತೀಯಾ ಅಂತ ಕೇಳಿದ. ಖಂಡಿತವಾಗಿಯೂ ದಾನ ಮಾಡ್ತೇನೆ ಸ್ವಾಮಿ ಅಂತ ಕೂಡಲೇ ಉತ್ತರಿಸಿದ ಕೃಷ್ಣಪ್ಪ. ಸರಿ, ಹಾಗಾದ್ರೆ ನಾನು ನಿನಗೆ 100 ವರಹಗಳನ್ನ ಕೊಡ್ತೇನೆ. ಅದನ್ನ ನೀನು ಯಾವ ರೀತಿಯಾಗಿ ದಾನ ಧರ್ಮ ಮಾಡುವೆಯೋ ನೋಡ್ತೇನೆ. ಆದ್ರೆ ಒಂದು ಮಾತು, ಹಣ ನಾನು ಕೊಟ್ಟೆ ಅನ್ನೋದು ಯಾರಿಗೂ ತಿಳಿಯಬಾರದು ಅಂತ ರಾಮಭದ್ರ ಹೇಳಿದ. ಕೃಷ್ಣಪ್ಪನಿಗೆ 100 ವರಹಗಳನ್ನು ಕೊಟ್ಟು ಬಿಟ್ಟ. ಹಣ ಪಡೆದ ಕೃಷ್ಣಪ್ಪ ವಿಜಯಪುರದ ಪ್ರಮುಖ ಬೀದಿಗಳಲ್ಲಿ ಅರವಟ್ಟಿಕೆಗಳನ್ನ ಹಾಕಿಸಿ ಪ್ರಯಾಣಿಕರು ಬಿಸಿಲಿನ ಬೇಗೆಗೆ ತತ್ತರಿಸುವುದನ್ನ ತಪ್ಪಿಸಿದ. ಅರವಟ್ಟಿಕೆಗಳಲ್ಲಿ ಸ್ವಚ್ಛವಾದ ತಂಪು ನೀರು, ಮಜ್ಜಿಗೆ, ಪಾನಕಗಳನ್ನು ನೀಡೋ ಹಾಗೆ ವ್ಯವಸ್ಥೆ ಮಾಡಿದ. ಬಿಸಿಲಿನ ತಾಪಕ್ಕೆ ಬೇಸತ್ತ ಪ್ರಯಾಣಿಕರು ಪರೋಪಕಾರಿಯನ್ನು ಕೊಂಡಾಡತೊಡಗಿದ್ರು. ಕೃಷ್ಣಪ್ಪನ ಈ ಕಾರ್ಯದಿಂದ ರಾಮಭದ್ರ ಕೂಡ ಬಹಳ ಸಂತೋಷಪಟ್ಟ. 1 ವಾರ ಕಳೆದ ನಂತರ, ಸ್ವಾಮಿ, ತಾವು ಕೊಟ್ಟಂತಹ 100 ವರಹಗಳನ್ನ ಸಂಪೂರ್ಣವಾಗಿ ಪರೋಪಕಾರದ ಕೆಲಸಕ್ಕೆ ಬಳಸಿದ್ದೇನೆ. ನನ್ನ ಹತ್ರ ಹೆಚ್ಚಿನ ಹಣವಿಲ್ಲದೆ ಇರೋದ್ರಿಂದ ನೀವು ಕೊಟ್ಟಂತಹ ಹಣದಲ್ಲಿ ಇಷ್ಟು ಮಾತ್ರ ಮಾಡೋಕೆ ಸಾಧ್ಯ ಆಯ್ತು. ಇಲ್ಲವಾದ್ರೆ ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಬಹುದಿತ್ತು ಅಂತ ಹೇಳ್ದ. ಜನರಿಗೆ ಅತ್ಯಂತ ಉಪಯೋಗವಾಗೋ ರೀತಿ ಧರ್ಮಛತ್ರಗಳನ್ನ ಕಟ್ಟಿಸಿ ಉಚಿತ ಊಟ ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸ್ತಾ ಇದ್ದೆ ಅಂತ ಹೇಳ್ದ. ಆಗ ರಾಮಭದ್ರ, ಹೌದೇನು? ಹಾಗಾದ್ರೆ ಅದಕ್ಕೆ ತಗಲಬಹುದಾದ ಖರ್ಚನ್ನ ನಾನೇ ಕೊಡ್ತೇನೆ. ನೀನು ಏನೇನು ಸಾಮಾಜಿಕ ಕೆಲಸಗಳನ್ನ ಮಾಡಬೇಕು ಅಂತಿದ್ದೀಯೋ ಎಲ್ಲವನ್ನ ಮಾಡು. ಆದರೆ ಒಂದು ಮಾತು ನೆನಪಿರ್ಲಿ, ಈ ಹಿಂದೆ ನಾನು ಹೇಳಿದ ಹಾಗೆ ಎಲ್ಲಿಯೂ ನನ್ನ ಹೆಸರನ್ನ ಮಾತ್ರ ಪ್ರಸ್ತಾಪಿಸಬಾರದು ಅಂತ ಹೇಳಿ ಕೃಷ್ಣಪ್ಪನಿಗೆ ದೊಡ್ಡ ಮೊತ್ತದ ಹಣವನ್ನ ನೀಡಿದ. ಹಣದ ಕೊರತೆ ಇಲ್ಲದೆ ಇರೋದ್ರಿಂದ ಕೆಲವೇ ತಿಂಗಳುಗಳಲ್ಲಿ ಛತ್ರ ಸಿದ್ಧವಾಯಿತು. ಅನೇಕ ಜನ ಬಡವರು, ಅಸಹಾಯಕರು ಅದರಲ್ಲಿ ವಿಶ್ರಾಂತಿ ಪಡೆಯೋದರ ಜೊತೆಗೆ ಹೊಟ್ಟೆ ತುಂಬಾ ಊಟ ಮಾಡಿ ಛತ್ರ ಕಟ್ಟಿಸಿದ ಕೃಷ್ಣಪ್ಪನನ್ನ ಮನಸಾರೆ ಹರಸತೊಡಗಿದ್ರು. ಅದು ಕೃಷ್ಣಪ್ಪನ ಛತ್ರ ಅಂತಲೇ ಹೆಸರುವಾಸಿಯಾಯಿತು. ಎಲ್ಲರೂ ಕೃಷ್ಣಪ್ಪನನ್ನ ಧರ್ಮಪ್ರಭು, ಕೊಡುಗೈ ದೊರೆ ಅಂತ ಕೊಂಡಾಡ್ತಾ ಇಂತಹ ಪುಣ್ಯಾತ್ಮ 100 ಕಾಲ ಬಾಳಲಿ ಅಂತ ಹರಸತೊಡಗಿದ್ರು. ಇಂತಹ ಹೊಗಳಿಕೆಯ ಮಾತುಗಳಿಗೆ ಕೃಷ್ಣಪ್ಪ ಆನಂದದಿಂದ ಉಬ್ಬಿ ಹೋದ. ಈ ವಿಷಯವನ್ನು ಕೇಳಿದ ರಾಮಭದ್ರ ಅಸೂಯೆ ಪಡಲಿಲ್ಲ. ಕೊಟ್ಟ ಹಣ ಸದುಪಯೋಗವಾಗಿದೆಯಲ್ಲ ಅಂತ ಸಂತೃಪ್ತಿಯಿಂದ ಇದ್ದ.
ಹೀಗೆ ಅವಶ್ಯಕತೆ ಬಿದ್ದಾಗಲೆಲ್ಲ ಕೃಷ್ಣಪ್ಪ ರಾಮಭದ್ರನಿಂದ ಹಣ ಪಡೆದು ಯಥೇಚ್ಛವಾಗಿ ಕೆಲಸಗಳಿಗೆ ವಿನಿಯೋಗಿಸ್ತಾ ಇದ್ದ. ಛತ್ರದಲ್ಲಿ ಸಕಲ ಏರ್ಪಾಟುಗಳನ್ನ ಯಾವ ರೀತಿಯ ಅಡೆತಡೆಗಳು ಇಲ್ಲದೆ ನಿರ್ವಿಘ್ನವಾಗಿ ನಡೆಸ್ತಾ ಇದ್ದ. ಹೀಗೆ ಕೆಲ ಕಾಲ ಗತಿಸಲು ಆರೋಗ್ಯವಾಗಿದ್ದ ರಾಮಭದ್ರನು ಒಂದು ದಿನ ಏಕಾಏಕಿಯಾಗಿ ಹೃದಯಾಘಾತವಾಗಿ ಅಸುನೀಗಿದ. ಈತನ ಉತ್ತರಾಧಿಕಾರಿಗಳು ಯಾರೂ ಇಲ್ಲದೆ ಇದ್ದಿದ್ರಿಂದ ಸಮಸ್ತ ಆಸ್ತಿಯೆಲ್ಲ ಮಹಾರಾಜನ ಖಜಾನೆಯನ್ನ ಸೇರಿತು. ಇದರಿಂದ ಕೃಷ್ಣಪ್ಪನಿಗೆ ತೊಂದರೆಯಾಗತೊಡಗಿತು. ಹಣದ ಅಡಚಣೆ ದಿನೇ ದಿನೇ ಹೆಚ್ಚಿ ಊಟದ ಏರ್ಪಾಟು ನಿಂತು ಹೋಯಿತು. ಆನಂದವಾಗಿ ಉಂಡು ನೆಮ್ಮದಿಯಾಗಿದ್ದವರು ಸಂಕಟದಿಂದ ನರಳುತ್ತಾ ಬಂದು ಕೃಷ್ಣಪ್ಪನನ್ನ ವಿಚಾರಿಸಿದ್ರು. ತಾನೀಗ ಅಸಹಾಯಕ, ತನ್ನ ಹತ್ತಿರ ಹಣ ಇಲ್ಲ ಅಂತ ಆತ ತಿಳಿಸಿದಾಗ ಯಾರೂ ಕೃಷ್ಣಪ್ಪನ ಮಾತುಗಳಲ್ಲಿ ನಂಬಿಕೆನೇ ಇಡ್ಲಿಲ್ಲ. ಕೊನೆಗೆ ಹಸಿವು ತಡೆಯದೆ ಕೆಲವರು, ಈ ಹಿಂದೆ ಮನಸಾರೆ ಕೊಂಡಾಡಿದ್ದಂತಹವರು ಕೂಡ ಈಗ ಬಾಯಿಗೆ ಬಂದಂತೆ ಬಯ್ಯತೊಡಗಿದ್ರು. ಇನ್ನು ಕೆಲವರು ಕೃಷ್ಣಪ್ಪನ ಮೇಲೆ ಬಿದ್ದು ಚೆನ್ನಾಗಿ ಥಳಿಸಿದ್ರು. ಇದರಿಂದ ಅವನ ಕೈಕಾಲುಗಳ ಮೂಳೆಗಳು ಮುರಿದು ಹೋದವು. ತನ್ನ ಹಣೆ ಬರಹಕ್ಕೆ ಹಳಿದುಕೊಂಡು ನರಳಾಡ್ತಾ ಕೊನೆಗೆ ಆ ಯಾತನೆಯಲ್ಲೇ ಕೃಷ್ಣಪ್ಪ ಸತ್ತು ಹೋದ. ಈ ರೀತಿಯಾಗಿ ಕಥೆಯನ್ನ ಮುಗಿಸಿದ ಬೇತಾಳವು, ಮಹಾರಾಜ, ಕೃಷ್ಣಪ್ಪನ ಈ ದುರ್ಮರಣಕ್ಕೆ ಯಾರು ಕಾರಣ? ಹಣ ನೀಡಿ ಸಾಮಾಜಿಕ ಕಾರ್ಯಕ್ಕೆ ನೆರವಾದ ರಾಮಭದ್ರ ಕಾರಣನೇ ಅಥವಾ ಹಸಿವಿನಿಂದ ಕೋಪಗೊಂಡ ಬಡವರೋ? ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಗೊತ್ತಿದ್ದೂ ಹೇಳದೆ ಹೋದ್ರೆ ನಿನ್ನ ತಲೆ 1000 ಚೂರಾಗಿ ಚದುರಿ ಹೋಗುತ್ತೆ ಅಂತ ಹೇಳಿ ಯಥಾರೀತಿ ಬೇತಾಳವು ಮೌನವಾಯಿತು. ಕೂಡಲೇ ಬೇತಾಳನ ಪ್ರಶ್ನೆಗೆ ವಿಕ್ರಮಾದಿತ್ಯನು, ರಾಮಭದ್ರನು ಮಹಾಬುದ್ಧಿವಂತ. ತಾನು ದಾನ ಧರ್ಮ ಮಾಡ್ತಾ ಇದ್ರೆ ತಾನು ಮಾಡೋ ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸಬೇಕಾಗತ್ತೆ ಅಂತ, ಅಲ್ಲದೆ ಮುಂದೆ ದೂಷಣೆಗೆ ಕಾರಣವಾಗಬಹುದು ಅಂತ ತಿಳಿದೇ ಕೇವಲ ತನ್ನ ವ್ಯಾಪಾರದಲ್ಲಿ ನಂಬಿಕೆಯನ್ನ ಶ್ರದ್ಧೆಯನ್ನ ಇರಿಸಿಕೊಂಡು ಧರ್ಮದಿಂದ ವ್ಯಾಪಾರ ಮಾಡ್ತಾ ಇದ್ದ. ಅದು ಅಲ್ಲದೆ ತಾನು ಮಡಿದ ಮೇಲೆ ತನ್ನೆಲ್ಲಾ ಸಮಸ್ತ ಹಣ ಆಸ್ತಿ ಮಹಾರಾಜನ ಬೊಕ್ಕಸಕ್ಕೆ ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸದ್ವಿನಿಯೋಗವಾಗುತ್ತೆ ಅಂತ ತಿಳಿದು ಸುಮ್ಮನಿದ್ದ. ಆದರೆ ಕೃಷ್ಣಪ್ಪನು ತಾನಾಗೆ ಕೇಳಿಕೊಂಡು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತೇನೆ ಅಂತ ಮುಂದೆ ಬಂದಿದ್ದಕ್ಕೆ ಅವನಿಷ್ಟದಂತೆ ಹಣ ಕೊಡ್ತಾ ಬಂದ. ರಾಮಭದ್ರನು ಸ್ವಾರ್ಥಿಯಾಗಿರಲಿಲ್ಲ. ಹಾಗಾಗಿ ತಾನು ನೀಡಿದಂತಹ ಹಣ ಇತರರಿಗೆ ತಿಳಿಯಬಾರದು ಅಂತ ತನ್ನದು ಗುಪ್ತದಾನವಾಗಿರಬೇಕು ಅಂತಲೂ ಹಣ ನೀಡುವಾಗೊಮ್ಮೆ ಕೃಷ್ಣನಿಗೆ ಹೇಳ್ತಾ ಇದ್ದ. ಕೃಷ್ಣಪ್ಪನಿಗೆ ಬಂದಂತಹ ಹೊಗಳಿಕೆ ಕೀರ್ತಿಯನ್ನ ಕಂಡು ಒಂದು ದಿನ ಕೂಡ ಅಸೂಯೆ ಪಡ್ಲಿಲ್ಲ. ಅದೇ ರೀತಿ ಕೃಷ್ಣಪ್ಪ ಕೂಡ ತನ್ನ ಯಜಮಾನ ನೀಡಿದಂತಹ ಹಣವನ್ನ ಅಪಮೌಲ್ಯ ಮಾಡದೆ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳದೆ ಛತ್ರದಲ್ಲಿ ಒಳ್ಳೆ ರೀತಿಯಲ್ಲಿಯೇ ಉಪಯೋಗಿಸಿದ. ಆದರೂ ಸಹ ಛತ್ರದಲ್ಲಿ ತಂಗಿ ಉಂಡು ಕೊಬ್ಬಿದ ಬಹಳ ಸೋಮಾರಿಗಳು ನಿಜವಾದ ಅಸಹಾಯಕರಲ್ಲ. ಇಂತಹವರಿಗೆ ಪುಕ್ಕಟೆ ಭೋಜನ ದೊರೆತ ಮೇಲೆ ಕೇಳಬೇಕೆ? ಇನ್ನಷ್ಟು ಸೋಮಾರಿಗಳಾದರು. ಅವನು ಇದೇ ಹಣವನ್ನ ಬಡಬಗ್ಗರಿಗೆ ಯಾವುದಾದರೂ ವೃತ್ತಿ ಕಲಿಸೋಕೆ, ಅವರ ಕಾಲ ಮೇಲೆ ನಿಲ್ಲುವಂತಹ ಉದ್ಯೋಗಗಳನ್ನ ಕಲ್ಪಿಸಿಕೊಟ್ಟಿದ್ರೆ ಈ ರೀತಿ ಅನರ್ಥಗಳು ಉಂಟಾಗ್ತಾ ಇರಲಿಲ್ಲ. ಕೃಷ್ಣಪ್ಪ ಕೂಡ ಒಂದು ರೀತಿಯಲ್ಲಿ ಸ್ವಾರ್ಥಿಯೇ. ಯಜಮಾನನಿಂದ ಸುಲಭವಾಗಿ ದೊರೆಯೋ ಹಣದಿಂದ ತಾನು ಕೀರ್ತಿ ಗಳಿಸೋಕೆ ಪ್ರಯತ್ನ ಪಟ್ಟ. ಕೊನೆ ತನಕ ಇದೇ ರೀತಿ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿಯೇ ಬೇರೆಯವರನ್ನ ಅವಲಂಬಿಸಿ ಮಾಡುವ ಕಾರ್ಯಗಳನ್ನ ತನ್ನ ದುಸ್ಸಾಹಸ ಹಾಗೂ ಮೂರ್ಖತನದಿಂದ ಮಾಡಿ ತನ್ನ ಪ್ರಾಣವನ್ನ ತಾನೇ ಕಳೆದುಕೊಂಡ. ರಾಮಭದ್ರ ಈ ರೀತಿ ಮಾಡುವಂತ ಕೃಷ್ಣಪ್ಪನಿಗೆ ಯಾವಾಗ್ಲೂ ಹೇಳಲೇ ಇಲ್ಲ. ಬದಲಾಗಿ ಕೃಷ್ಣಪ್ಪನೇ ಪ್ರತ್ಯಕ್ಷವಾಗಿ ತನ್ನ ಪ್ರಾಣ ಕಳೆದುಕೊಳ್ಳಲು ಕಾರಣನಾಗಿದ್ದಾನೆ. ರಾಮಭದ್ರ ಹಣ ನೀಡುತ್ತಾ ಇದ್ದಾನೆ ಅಂತ ಅವರು ಯಾರಿಗೂ ಹೇಳದೆ ಗುಪ್ತವಾಗಿ ಹಣವನ್ನ ಕೂಡಿಟ್ಟು ಈ ರೀತಿ ದಾನ ಧರ್ಮಗಳಿಗೆ ಖರ್ಚು ಮಾಡ್ತಿದ್ದಾನೆ ಅಂತ ಎಲ್ರೂ ಭಾವಿಸಿದ್ರು. ಆದ್ದರಿಂದ ಅವನ ಸಾವಿಗೆ ಬೇರೆ ಯಾರೂ ಕಾರಣರಲ್ಲ, ಅವನೇ ಕಾರಣ ಅಂತ ರಾಜ ವಿಕ್ರಮಾದಿತ್ಯ ಹೇಳಿದ ತಕ್ಷಣವೇ ರಾಜನಿಗೆ ಮೌನಭಂಗವಾಯಿತೆಂದು ಬೇತಾಳ ಶವದ ಸಮೇತ ರಾಜನ ಹೆಗಲಿನಿಂದ ಮಾಯವಾಗಿ ಹೋಗಿ ಯಥಾಪ್ರಕಾರ ಮೊದಲಿನ ಸ್ಥಳದಲ್ಲೇ ನೇತಾಡತೊಡಗಿತು. ಶ್ರೋತೃಗಳೇ, ಇದಾಗಿತ್ತು ಇಂದಿನ ಕಥೆ. ಧನ್ಯವಾದಗಳು.